ಹಾಯ್ ಪ್ರೈಸ್ ಲಾಟ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಶೂಸ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಶಾವಿಗೆ ಉಪ್ಪಿಟ್ಟನ್ನ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟು ಅಂದಿದ ತಕ್ಷಣ ಎಲ್ರಿಗೂ ಬೇಜಾರಾಗುತ್ತೆ. ಉಪ್ಪಿಟ್ಟು ಯಾರೂ ಅಷ್ಟಾಗಿ ಇಷ್ಟಪಡಲ್ಲ. ಈ ಥರ ಒಂದ್ಸಲ ಮಾಡಿಕೊಡಿ, ಡೆಫಿನೆಟ್ಲಿ ಡಿಫ್ರೆಂಟ್ ಟೇಸ್ಟ್ ಅಂತ ಇಷ್ಟಪಟ್ಬಿಟ್ಟು ತಿಂತಾರೆ. ಇದಕ್ಕೆ ಮೊದಲನೇದಾಗಿ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಿದ ನಂತರ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಶೇಂಗಾ ಹಾಕೋತಾ ಇದ್ದೀನಿ. ನೆಕ್ಸ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನ್ ಹಾಕ್ಕೊಳ್ಳಿ ಟೇಬಲ್ ಸ್ಪೂನಲ್ಲಿ. ಇದಿಷ್ಟು ಗೋಲ್ಡನಿಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಿದ ನಂತರ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆಗಬೇಕು, ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ನಾನು ಉದ್ದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದಿಷ್ಟು ಗೋಲ್ಡನಿಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಏನಿಲ್ಲ, ಸಿಂಪಲ್ ಮೆಥಡಲ್ಲೇ ಮಾಡ್ತಾಯಿದ್ದೀನಿ ನಾನು. ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಇದನ್ನು ತುಂಬ ಸ್ಟೈಲಿಶಾಗಿ ಕಲರ್ಫುಲ್ಲಾಗಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಕರಿಬೇವು ಹಾಕ್ಕೋತಾ ಇದ್ದೀನಿ. ನೀವು ಫ್ರೈಡ್ ಕರಿಬೇವು ಬೇಕು ಅಂತಂದರೆ ಎಣ್ಣೆ ಹಾಕಿದ ತಕ್ಷಣವೇ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರನೂ ಹಾಕ್ಕೋಬೋದು. ಇದಕ್ಕೆ ನಾನಿವಾಗ ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಮೊಳಕೆ ಬಿಟ್ಕೊಂಡಿದೆ. ನಿಮ್ಮ ಒಪಿನಿಯನ್ ಯಾವುದಾದ್ರೂ ಹಾಕ್ಕೊಳ್ಬೋದು ನೀವು. ನಾನು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ನಂತರ 1-2 ಕಟ್ ಮಾಡಿರೋ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಡೆಫಿನೆಟ್ಲಿ ಇದನ್ನು ಸೇಮ್ ಚಿತ್ರಾನ್ನ ಥರನೇ ಮಾಡ್ತಿರುವಾಗ ಅರಿಶಿನ ಇಲ್ಲ ಅಂದರೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಇದಿಷ್ಟು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಂಡು ನಂತರ ನೀರು ಹಾಕ್ಕೊಬೇಕು. ಅಳತೆ ಕರೆಕ್ಟಾಗಿ ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಪ್ಲೇಟ್ಗೆ ನಮಗೆ ಬೇಕಾಗಿರೋ ಅಷ್ಟು ಶಾವಿಗೆನ ತೊಗೊಂಡು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಈ ಥರ 1-2 ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದರೆ ಬೇಗ ರೆಡಿ ಆಗುತ್ತೆ. ನಾನಿಲ್ಲಿ ಇನ್ಸ್ಟೆಂಟಾಗಿ ರೆಡಿ ಮಾಡ್ತಾಯಿದ್ದೀನಿ. ಯಾವುದೇ ಥರ ಸ್ಟೀಮ್ ಆಗಿ ಮಾಡ್ತಾಯಿಲ್ಲ. ನೀರನ್ನ ಕುದಿಬೇಕಾದ್ರೇ ಫ್ರೈಡ್ ಶಾವಿಗೆ ನನ್ನ ಹತ್ರ ಇದೆ, ಅದಕ್ಕೆ ನಾನು ಯಾವುದೇ ಥರ ಸ್ಟೀಮ್ ಮಾಡ್ತಾಯಿಲ್ಲ. ಫ್ರೈಡ್ ಶಾವಿಗೆ ಇರೋದ್ರಿಂದ ನಾನು ಇದೇ ಥರನೇ ಸೇಮ್ ಉಪ್ಪಿಟ್ಟು ಮೆಥಡಲ್ಲೇ ಮಾಡ್ಕೊತಾ ಇದ್ದೀನಿ. ಅದು ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಫ್ರೈಡ್ ಶಾವಿಗೆ ಹಾಕ್ಕೊಂಡು 1-2 ಮಿನಿಟ್ಸ್ ಸ್ಟೀಮಲ್ಲೇ ಬಾಯ್ಲ್ ಆಗೋಕ್ಕೆ ಬಿಟ್ಬಿಟ್ರೆ ಈ ಥರ ನಮಗೆ ಫೈನಲ್ ಟಚ್ ಬರುತ್ತೆ. ಕೆಲವರು ಸ್ಟೀಮಲ್ಲಿ ಫಸ್ಟು ಶಾವಿಗೆನ ಸ್ಟೀಮ್ ಮಾಡಿಕೊಂಡು ಅದಾದ ನಂತರ ಯಾವುದೇ ಥರ ನೀರು ಹಾಕಲ್ಲ, ಫ್ರೈ ಮಾಡ್ಕೊಂಡಿರೋ ಗ್ರೇವಿ ಇರುತ್ತಲ್ಲ, ಚಿತ್ರಾನ್ನದ ಗ್ರೇವಿ ಥರ ಇರುತ್ತಲ್ಲ, ಸೊ ಅದಕ್ಕೇ ಮಿಕ್ಸ್ ಮಾಡಿಬಿಡ್ತಾರೆ. ನಾನಿಲ್ಲಿ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಲೈಕ್ ಪಲಾವ್ ಥರ ಮಾಡ್ಕೊತಾ ಇದ್ದೀನಿ, ಬಿರಿಯಾನಿ ಟೈಪಲ್ಲಿ. ಫೈನಲ್ ಟಚ್ ಈ ಥರ ಬಂದಿದೆ ನೋಡಿ. ಈ ಥರನೇ ಕಲರ್ಫುಲ್ಲಾಗಿರೋ ಶಾವಿಗೆ ಬಾತ್ ನಿಮಗೂ ಬೇಕು ಅಂದರೆ, ಶಾವಿಗೆ ಉಪ್ಪಿಟ್ಟು ನಿಮಗೂ ಬೇಕು ಅಂದರೆ ಏನಾದರೂ ಅಂದ್ಕೊಬೋದು. ಶಾವಿಗೆ ಬಾತ್ ಅಂತಾದರೂ ಅಂದ್ಕೊಬೋದು, ಶಾವಿಗೆ ಉಪ್ಪಿಟ್ಟು ಅಂತಾದ್ರೂ ಅಂದ್ಕೊಳ್ಬೋದು. ಈ ಥರ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರೆಸಿಪೀಸ್ನ ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ.